ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟಿದ್ದೀನಿ, ಬೆಳಗ್ಗೆನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಇವತ್ತು ಹಾಸನ್ಗೆ ಹೋಗ್ತಾ ಇದ್ದೀನಿ, ಅದನ್ನೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಸನ್ಗೆ ಹೋಗ್ತಿರೋದು ಟ್ರೈನಲ್ಲಿ. ಅದು ಫಸ್ಟ್ ಟೈಮ್ ನನ್ನ ಮಕ್ಕಳು ಟ್ರೈನಲ್ಲಿ ಹೋಗ್ತಾ ಇರೋದು. ಸೊ ಅದೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಸನ್ಗೆ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ನನ್ನ ಕಸಿನ್ ಅವ್ರ ಮಗಳದು ಬರ್ಡೇ ಇದೆ. ಸೊ ಬರಲೇಬೇಕು ಅಂದಿದ್ದಕ್ಕೋಸ್ಕರ ಹೋಗ್ತಾ ಇರೋದು. ಒಂದು ದಿನ ಹಿಂಗೆ ಹೋಗಿ ಹಿಂಗೆ ಬರೋದಷ್ಟೇ. ಸೊ ಅದೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಹೇಗಿರುತ್ತೆ ನನ್ನ ಮಕ್ಕಳು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಿರೋದು ಅನ್ನೋದೆಲ್ಲ ನಾನು ತೋರಿಸ್ಬೇಕು ಅಂದ್ಕೊತಿದ್ದೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತಿದ್ದೀನಿ. ಟ್ರೈನ್ ಬಂದು ನಿಂತ್ಕೊಂಡಿದ್ದೆ. ಆ್ಯಕ್ಚುಲಿ ಬೇರೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದರು. ಓಡ್ತಾ ಇದ್ದೀವಿ. ಒಂದು 5 ಮಿನಿಟ್ಸ್ ಆಗಿದ್ರು ನಮಗೆ ಟ್ರೈನ್ ಸಿಗ್ತಾ ಇರಲಿಲ್ಲ. ಅಂತೂ ಟ್ರೈನಲ್ಲಿ ಕೂತಿದ್ದೀವಿ. ಇವಾಗ ಇನ್ನು 10 ಮಿನಿಟ್ಸ್ ಲೇಟ್ ಆಗಿದ್ರು ಮೂವ್ ಆಗಿಬಿಟ್ಟಿರೋದು ಟ್ರೈನು. ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಿ. ಓಕೆ, ನನ್ನ ಮಕ್ಕಳು ರಿಯಾಕ್ಷನ್ ನೋಡಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಅವ್ರು ಟ್ರೈನಲ್ಲಿ ಹೋಗ್ತಿರೋದು. ನಮ್ಮ ತೋಷು ಒಂದು ಚಿಕ್ಕ ಮಗು, 1 ವರ್ಷದ ಮಗು ಇದ್ದಾಗ ಒಂದು ಸಲ ಹೋಗಿದ್ದು, ಬಟ್ ಪಾಪ ಅದಕ್ಕೆ ನೆನಪಿರಲ್ಲ. ಸೊ ಇವಾಗ ಹೇಗೆ ರಿಯಾಕ್ಟ್ ಮಾಡ್ತಾಳೆ ನೋಡೋಣ. ಬೆಳಗ್ಗೆನೇ ಮದ್ದು ರೋಡೇನೂ ಬಂದುಬಿಡ್ತು. ಇನ್ನೂ ಮೂನೇ ಆಗಿಲ್ಲ ಟ್ರೈನ್, ಆಗಲೇ ಬಂದುಬಿಡ್ತು. ಸುಮ್ಮನೆ 2 ತೊಗೊಂಡ್ರು ಇವಳು ತಿಂತಾಳೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ತೊಗೊಂಡು ಇಸ್ಕೊತಾ ಇದ್ದಾಳೆ. ನೋಡೋಣ ಈಗ. ಅಲ್ಲಿಗೆ ಬೀಳ್ತೀಯ? ಬಸ್ಸೆಲ್ಲ ಕಂದಾಯ್ತು. ಟ್ರೈನ್ ಮೂವ್ ಆಗ್ತಾ ಇದೆ. ಟ್ರೈನ್ ಮೂವ್ ಆಗ್ತಿದ್ದಂಗೆ ನಮ್ಮ ತೋಷು ಎದ್ರುಕೊಳ್ತಾ ಇದ್ದಾಳೆ. ನಾನು ಮೂವ್ ಆಗ್ತಿದೆ, ನಾನು ಬಿದೋಗ್ತೀನ, ಅಲ್ಲಿ ಬರ್ತೀನ ಅಂತ ಎಲ್ಲ. ಸೊ ನೀನು ಎಲ್ಲೂ ಬರಲ್ಲ, ಎಲ್ಲೂ ಬಿದೋಗಲ್ಲ, ಅಲ್ಲೇ ಕೂತ್ಕೊಳ್ಳಮ್ಮ ಅಂತ ಹೇಳಿದ್ವಿ. ಅದಾದಮೇಲೆ ನಮ್ಮ ಜೊತೆ ನನ್ನ ಮೈದ್ನ ಬಂದಿದ್ದರು, ಅಂದರೆ ಕಾರ್ತಿಕ್ ಅವ್ರ ತಮ್ಮ. ಕಾರ್ತಿಕ್ ಬಂದಿಲ್ಲ, ಅವ್ರಿಗೇನೋ ಸ್ವಲ್ಪ ಕೆಲಸ ಇತ್ತು. ಸೊ ಇವತ್ತು ಹೋಗಿ ನಾಳೆನೇ ಬರೋದಲ್ಲ, ಪರವಾಗಿಲ್ಲ ನಾನು ಒಬ್ಬಳೇ ಹೋಗಿ ಬರ್ತೀನಿ, ಹೋಗಲೇಬೇಕಿತ್ತು. ಹಾಗಾಗಿ ಹೇಳಿದೆ, ಬಟ್ ಅದೇನೋ ಧೈರ್ಯವಾಗಿ ಹೇಳ್ಬಿಟ್ಟೆ. ದರ್ಶನ್ ಇಲ್ಲ ಅಂದಿದ್ರೆ ನಾನು ಹೆಂಗೆ ಮ್ಯಾನೇಜ್ ಮಾಡ್ತಿದ್ನೋ ಗೊತ್ತೇ ಇಲ್ಲ. ಅವರು ಕೂಡ ಅವ್ರ ಮಗನ ನೋಡೋದಕ್ಕೆ ನಮ್ಮ ಹಾಸನ ಪಕ್ಕ ಆಲೂರು ಅಂತ ಇದೆಯಲ್ಲ, ಅಲ್ಲೇ ಅವರ ಅತ್ತೆ ಮನೆ ಇರೋದು. ಸೊ ಅಲ್ಲಿ ಹೋಗ್ತಾಯಿದ್ರು. ಹೆಂಗೋ ಒಂದು ಒಳ್ಳೇದಾಯ್ತಲ್ಲ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ನಾನು ಕೂಡ. ನೋಡೋಣ ನಮ್ಮ ಚೆರಿದು ನಮ್ಮ ತೋರ್ಸೋದು ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತ. ನಮ್ಮ ಮಕ್ಕಳು ನೋಡಿ ಎಲ್ಲಿ ಕುತ್ಕೊಂಡಿದ್ದಾರೆ, ಏನು ನೋಡ್ತಾ ಇದ್ದಾರೆ ಅಂದರೆ ಅವರ ಪಪ್ಪ ಏನೋ ತೋರಿಸ್ತಾ ಇದ್ದಾರೆ. KRS ಡ್ಯಾಮ್ದು ಬ್ಯಾಕ್ ವಾಟರ್ ಇದೆಯಲ್ಲ, ಅದ್ರ ಮೇಲೆ ರೈಲ್ವೆ ಟ್ರ್ಯಾಕ್ ಹೋಗಿದೆ. ಸೊ ನಾವು ನೀರು ಮೇಲೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವಳು ನಾವು ನೀರು ಮೇಲೆ ಹೋಗ್ತೀವ ಅಂತ ಹೇಳಿ ನೋಡೋಕ್ಕಂತ ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾಳೆ. ಇನ್ನೂ ಬಂದಿಲ್ಲ, ಬಟ್ ಅವಳು ಕೇಳ್ತಾನೇ ಇದ್ದಾಳೆ. ನಮ್ಮ ತೋಷು ಟ್ರೈನ್ ಭಯ ಅದು ಇದು ಒಂದವಳು ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ ಆ ಕಡೆಯಿಂದ ಈ ಕಡೆಗೆ. ಅವರ ಪಾಪ ಆ ಸೈಡ್ ಕೂತಿದ್ದಾರೆ. ಸೊ ಅಲ್ಲೇ ಫಿಕ್ಸ್ ಆಗಿಬಿಟ್ರು ಮಕ್ಕಳಿಬ್ರು. ನಾನೊಬ್ಬಳೇ ಈ ಕಡೆ ಕೂತ್ಕೊಂಡು ಬರ್ತಾ ಇದ್ದೆ, ವಿಡಿಯೋ ಮಾಡಿಕೊಂಡು ನೋಡಿಕೊಂಡು ಬರ್ತಾ ಇದ್ದೆ. ಬಟ್ ಬಂದಿದೆ ಗೊತ್ತಾಗಲಿಲ್ಲಪ್ಪ, ಹಾಸನ ಎಷ್ಟು ಬೇಗ ಬಂತು ಅಂತ ಅನ್ನಿಸ್ತು. ಚೆನ್ನಾಗಿತ್ತು ಟ್ರೈನ್ ಜರ್ನಿ ಅಂತಲೇ ಹೇಳ್ಬೋದು. ಈ
ನನ್ನ ಮಕ್ಳ ಕತೆ ನೋಡಬೇಕು, ಟ್ರೈನಲ್ಲಿ ಏನು ಬಂದರೂ ಕೂಡ ತಿನ್ನೋದು, ಅದು ಕೊಡಿಸಿ ಇದು ಕೊಡಿಸಿ ಅಂತ ಅವ್ರ ಅಪ್ಪಪ್ಪನ ಕೇಳ್ತಾನೆ ಇದ್ರು. ತಿನ್ನಲ್ಲ ಅಷ್ಟು, ಬಟ್ ಕೇಳೋದು. ಅವ್ರಿಗೇನೋ ಒಂದು ರೀತಿ ಅನ್ನಿಸ್ತಾ ಇದೆ, ಫಸ್ಟ್ ಟೈಮ್ ಅಲ್ಲ ಟ್ರೈನಲ್ಲಿ ಬರ್ತಿರೋದು, ಈ ಥರ ಎಲ್ಲ ಇಲ್ಲೇ ಸೇಲ್ ಮಾಡೋದೆಲ್ಲ ನೋಡಿಬಿಟ್ಟು ಅವರು ತಿನಿಸುಗಳೆಲ್ಲ ತರ್ತಿರೋದನ್ನ ನೋಡಿ ಫುಲ್ ಖುಷಿಯಾಗಿಬಿಟ್ಟು ಕೇಳೋದು, ಅದು ಕೊಡಿಸಿ ಇದು ಕೊಡಿಸಿ ಅಂತ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಹಾಸನ್ ಬಂದೇ ಬಿಡ್ತು. ಆ್ಯಕ್ಚುಲಿ ಬಂದಿದ್ದೇ ಗೊತ್ತಾಗಲಿಲ್ಲ, 2 hours ಹೆಂಗೆ ಕಳೀತು ಅಂತಲೇ ನನಗೆ ಗೊತ್ತಾಗಿಲ್ಲ. ಹೆಂಗೋ ಅವ್ರು ಇದ್ದಿದ್ದಕ್ಕೆ ಮೇ ಬಿ ಗೊತ್ತಾಗಿಲ್ಲ ಅನಿಸುತ್ತೆ. ನಾನೇ ಒಬ್ಬಳೇ ಮಕ್ಳನ್ನ ಮ್ಯಾನೇಜ್ ಮಾಡೋದಾಗಿದ್ದರೆ ನಿಜವಾಗ್ಲೂ ತುಂಬ ಕಷ್ಟ ಆಗಿ ನನಗೆ ಗೊತ್ತಾಗ್ತಿತ್ತು. ಸೊ ಇವಾಗ ಇಳಿತಾ ಇದ್ದೀವಿ. ಬೇಡ ಮಗಳೇ, ಹೋಗು ಮುಂದಕ್ಕೆ ನಡಿ 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 ಎಲ್ಲ ಬಿಡು ಅದನ್ನ. ಇವಾಗ ಟ್ರೈನಿಂದ ಕೆಳಗಿಳಿದ್ವಿ. ಸ್ಟೆಪ್ಸ್ ಹತ್ತಿ ಆ ಸೈಡ್ ಹೋಗಬೇಕು ಅಂದರು. ಸೊ ಸ್ಟೆಪ್ಸ್ ಹತ್ತಿ ಬಂದೆ. ನಮ್ಮ ಮಕ್ಕಳಲ್ಲಿ ಅಂತ ನೋಡಿದ್ರೆ ಅವರ ಅಪ್ಪ ಏನೇನೋ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಏನು ಅನ್ನೋದು ನನಗೂ ಸೀರಿಯಸ್ಸಾಗಿ ಗೊತ್ತಿಲ್ಲ, ಏನೋ ತೋರಿಸ್ತಾ ಇದ್ದಾರೆ. ನಾನು ದೂರದಿಂದನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇವಾಗ ರೈಲ್ವೆ ಸ್ಟೇಷನಿಂದ ಹೊರಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮಪ್ಪನ ಫೋನ್ ಮಾಡಿದ್ದೆ ಬರ್ತಾ ಇದ್ದೀವಿ ಅಂತ. ನಮ್ಮಪ್ಪನೂ ಬಂದು ವೆಯ್ಟ್ ಮಾಡ್ತಿರ್ತೀನಿ ಅಂದರು. ಸೊ ಎಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ, ಅದನ್ನೇ ಹುಡುಕ್ತಾ ಇದ್ದೀನಿ ನಮ್ಮಪ್ಪ ಎಲ್ಲಿದ್ದಾರಪ್ಪ ಅಂತ ಹೇಳಿ. ಅಪ್ಪ ನೋಡಿದ್ರೆ ಹೊರಗೆ ನಿಂತಿದ್ರು. ನನ್ನ ಮಕ್ಕಳು ರಿಯಾಕ್ಷನ್ ನೋಡ್ಬೇಕು ಇವಾಗ ತಾತನ ನೋಡಿಬಿಟ್ಟು. ಕೊಡು. ಇವಾಗ ಮನೆಗೆ ಬಂದ್ವಿ. ತುಂಬ ಅಂದರೆ ತುಂಬ ಒಂಥರ ಸುಸ್ತು ಅನ್ನೋದಕ್ಕಿಂತ ನಿದ್ದೆ ಬರ್ತಾ ಇದೆ. ಬೇಗ ಬೆಳಗ್ಗೆ ಎದ್ದಿರೋದಲ್ಲ, ಸೊ ನಿದ್ದೆ ಬರ್ತಿದೆ. ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿದೆ. ಸೊ ಸ್ವಲ್ಪ ಹೊತ್ತು ನಾನು ಮಲ್ಕೊತೀನಿ. ಮತ್ತು ನಾಳೆ ಯಾವ ರೀತಿ ಇರುತ್ತೆ ನಮ್ಮ ಟ್ರೈನ್ ಜರ್ನಿ ಅಂತ ಇದನ್ನು ಮುಂದುವರಿಸ್ತೀನಿ. ಇದು ನೆಕ್ಸ್ಟ್ ಡೇ ಮಾಡಿರೋಂಥ ವೀಡಿಯೋ. ಬರ್ಡೇ ಪಾರ್ಟಿಗೆ ಹೋಗಬೇಕಾಗಿತ್ತು. ಸೊ ಈ ರೀತಿ ರೆಡಿಯಾಗಿದ್ವಿ ಅಂತ ತೋರ್ಸೋಕ್ಕೋಸ್ಕರ ಒಂದು ಫೋಟೋಸ್ ಹಾಕಿದ್ದೀನಿ ಅಷ್ಟೇ. ಇದಾದ ನಂತರ ನೆಕ್ಸ್ಟ್ ಅಲ್ಲಿಂದನೇ ನಾವು ಟ್ರೈನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಮೈಸೂರಿಗೆ. ಸೊ ಇವಾಗಲೂ ಕೂಡ ನಮ್ಮ ಇದನ್ನ ಬರ್ತಿದ್ದಾರೆ. ಮೈಸೂರು ಹೋಗೋ ಟ್ರೈನ್ ಬಂದಾಯಿತು. ಅಪ್ಪ ನನ್ನ ಬಿಟ್ಟೋಗ್ಬೇಕು ಅಂತ ಬಂದಿದ್ದರು. ದರ್ಶನ್ ಅವರು ಆಲ್ರೆಡಿ ಬಂದಿದ್ವಿ. ನೋಡೋಣ ಹೇಗಿರುತ್ತೆ ನಮ್ಮ ಮಕ್ಕಳ ಟ್ರೈನ್ ಜರ್ನಿ ಅಂತ. ನಾವು ಟ್ರೈನ್ ಒಳಗೆ ಕೂತಿದ್ದೀವಿ. ಇವಾಗ ಮಕ್ಕಳೆಲ್ಲ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಮಲ್ಕೊಂಡು ಬರ್ಬೋದಾ ಅಂತ ಎಲ್ಲ ಗೊತ್ತೇ ಇರಲಿಲ್ಲ ಅವರಿಗೆ. ಆರಾಮಾಗಿ ಬೆಡ್ ಥರ ಮಲ್ಕೊಳ್ಳೋದು, ಆ ಕಡೆಯಿಂದ ಈ ಕಡೆ ಓಡಾಡೋದು, ಮೇಲೆ ಹತ್ತೋದು ಕೆಳಗೆ ಹತ್ತೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ಅಪ್ಪಪ್ಪ ಎಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ಮಕ್ಕಳಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಫಸ್ಟ್ ಟೈಮ್ ಅಲ್ವಾ, ಅವ್ರಿಗೂ ಏನೋ ಒಂದು ರೀತಿ ಈ ರೀತಿಯೂ ಇರುತ್ತಾ ಟ್ರೈನ್ ಒಳಗೆ ಅಂತ ಅನ್ನಿಸ್ತಾ ಇತ್ತು. ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇನ್ನು ಯಾವ್ಯಾವ ಥರ ಆಡ್ತಾರೆ ಅನ್ನೋದನ್ನ ನಾನು ವೀಡಿಯೋ ಮಾಡ್ಕೊತೀನಿ. ಹೇಗೆ ಮಾಡ್ತಾರೆ ಅಂತ ನೀವು ನೋಡಿ. ಪ್ರೆಷರ್ ಹಾಕಬೇಕು ಮೊದಲು. ಎಳಿ ಮೇಲೆ, ಬಾಡಿ ಮೇಲೆ ಕಟ್ಕೋ. ಅಲ್ಲಿ ಮೇಲೆ ಕೈ ಇಟ್ಕೋ. ಇಳಿಯೋದಕ್ಕೆ ಭಾರಿ ಕಷ್ಟನ ಇಳಿಸ್ತಾರೆ. ನಾನು ಇಳಿಸ್ತೀನಿ.
ನಮ್ಮ ತೋಷು ಮೇಲೆ ಹತ್ತು ಕೂತ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಭಯ ಪಡ್ತಿದ್ಲು. ಸೊ ಅವಳನ್ನ ಇಳಿಸ್ಬಿಟ್ಟು ಇವಳನ್ನ ಹತ್ತಿಸ್ತಿದ್ರು. ಇವಳು ಅಷ್ಟೇ ತುಂಬ ಅಂದರೆ ತುಂಬ ಭಯ ಪಡ್ತಿದ್ಲು. ಫೈನಲಿ ಎತ್ಕೊಂಡು ನಾವೇ ಕೂರಿಸಿದಾಯಿತು. ಸೊ ಅಲ್ಲಿ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡಿದ್ಲು. ಅದೇ ಸ್ವಲ್ಪ ಹೊತ್ತೆಲ್ಲ ಬಿಟ್ಬಿಟ್ಟು ಅವಳೇ ಹತ್ತಿ ಕೂತ್ಕೊಳ್ಳೋದು ಈ ಥರ ಎಲ್ಲ ಮಾಡಿದ್ಲು. ಸ್ವಲ್ಪ ಧೈರ್ಯ ಬಂತು ಅವಳಿಗೆ. ಫುಲ್ಲು ಖುಷಿ ಪಟ್ಬಿಟ್ರು. ಬ್ಯಾಟ್ರಿ ಲೋ ಇದೆ. ಹಿಂದೆ ನೀಟಾಗಿ ಹಂಗೆಲ್ಲ ಬಗ್ಬಾರ್ದು. ಸ್ವಲ್ಪ ಹೊತ್ತಿಗೆಲ್ಲ ಅವರಿಗೆ ಹೊಟ್ಟೆ ಹಸ್ಬಿಡ್ತು. ಬಂದು ಕೇಳ್ತಾ ಇದ್ರು ಏನಾದ್ರು ಇದೆಯಾ ತಿನ್ನೋದಕ್ಕೆ ಅಂತ ಹೇಳಿ. ಸೊ ಅದಕ್ಕೆ ಅವರ ಅಪ್ಪಪ್ಪ ಏನೋ ಕೊಟ್ಟಿದ್ದಾರೆ ತಿನ್ನೋದಕ್ಕೆ, ಪಿಕ್ನಿಕ್ ಅಂತ ಹೇಳಿ ತಿಂತಾ ಇದ್ದಾರೆ. ಅವ್ರಿಗೇನು ಫುಲ್ಲು ಖುಷಿ. ತಿನ್ಕೊಳ್ಳೋದು, ಓಡಾಡೋದು, 20 ಸಲ ಮೇಲೆ ಹತ್ತೋದು, ಇಳಿಯೋದು, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಮೈಸೂರು ಬಂದೇ ಬಿಡ್ತು. ಹೆಂಗೆ ಬಂತು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಅನ್ನಿಸ್ಲೇ ಇಲ್ಲ ನಮಗೆ. ಇಷ್ಟೊಂದು ಫಾಸ್ಟಾಗಿ ಬಂತ ಏನು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆಲ್ಲ ಅವರಪ್ಪ ಬಂದಿದ್ರು ಕರ್ಕೊಂಡು ಹೋಗೋಕ್ಕಂತ. ಸೊ ಹೋಗ್ತಾ ಇದ್ದೀವಿ. ಇಷ್ಟೇ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.